ಆ ಹೂವಿಂದನ ಇಲ್ಲಿಡಿ, ಅಗರಬತ್ತಿನ ಅಲ್ಲಿಡಿ. ಇದು ಏಜೆ ಮದುವೆ, ಎಲ್ಲ ಪರ್ಫೆಕ್ಟ್ ಆಗೇ ಇರಬೇಕು. ಲೀಲಾ ಹೋದ್ಮೇಲೆ ಇದು ಒನ್ ಸೈಡ್ ಮ್ಯಾಚ್ ಆದಂಗೆ ಆಗಿದೆ. ಕಪ್ ನಮ್ದೇ ಅಂತ ಡಿಸೈಡ್ ಆಗೋಗಿದೆ. ಈ ಮದುವೆ ಅನ್ನೋ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಎರಡು ನಮ್ ದುರ್ಗಕ್ಕಂಗೆ ಸೇರ್ಬೇಕು. ಒಂದ್ ನಿಮಿಷ. ಮಗಳು ಹೋದ್ಲು ಅಂದ್ರೆ ತಾಯಿ ಬಂದು ಹೇಳಿ, ನನ್ನ ಮಗಳು ಕಾಣಿಸ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಏನ್ರಿ ನೀವು ವಯಸ್ಸಿಗೆ ಬಂದ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಾ ಇದ್ರೆ ಇಷ್ಟೊಂದು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ನೀವು? ಮತ್ತೆ ಮದ್ವೆ ಕೆಲ್ಸನೆಲ್ಲ ಬಿಟ್ಟು ನಿಮ್ ಜೊತೆ ತಲೆ ಮೇಲೆ ಟವಲ್ ಹತ್ಕೊಂಡ್ ಕೂತ್ಕೋಬೇಕಿತ್ತಾ? ಆಯ್ಕೊಂಡು ತಿನ್ನೋ ಕೋಳಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಹಾಗೆ ನಿಮ್ಮ ಮಗಳು ಎಲ್ಲೋ ಒಂದ್ ಕಡೆ ಇರ್ತಾಳೆ ಬಿಡಿ. ಅಲ್ಲ, ನೀವು ಹುಡ್ಕೋದ್ ಬಿಟ್ಟು ನಮ್ಮ ಹತ್ರ ಯಾಕೆ ಬಂದಿದ್ದೀರಾ? ನೋಡಿ, ನಾನು ಇಡೀ ಲಲಿತ್ ಮಹಲ್ ಹುಡುಕಿ ಇಲ್ಲಿಗೆ ಬಂದಿರೋದು. ಅವ್ಳ ಫೋನು ಕನೆಕ್ಟ್ ಆಗ್ತಿಲ್ಲ ನನಗೆ. ಯಾಕೋ ನೀವು 3 ಜನದ ಮೇಲೆ ಅನುಮಾನ. ನಿಮ್ ಮಗಳು ಇಲ್ದೇ ಇರೋದಕ್ಕೂ ನೀವು ನಮ್ಮ ಮೇಲೆ ಅನುಮಾನ ಪಡೋದಕ್ಕೂ ಏನ್ರಿ ಸಂಬಂಧ? ಇರೋದಕ್ಕೆ ಕೇಳ್ತಾ ಇರೋದು. ನೀವೇನೋ ನನ್ನ ಮಗಳ ಮನಸ್ಸಿಗೆ ನೋವಾಗೋ ರೀತಿ ಅವಮಾನ ಮಾಡಿರ್ತೀರಾ. ಮಾನ ಇರೋರ್ಗೆ ಅವಮಾನ ಆಗುತ್ತೆ, ಮಾನ ಮರ್ಯಾದೆ ಬಿಟ್ಟವ್ರಿಗೆ ಇದೆಲ್ಲ ಎಲ್ಲಿರುತ್ತೆ ಹೇಳಿ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಹಾಗಾದ್ರೆ ನಮ್ಗೇನ್ ಮರ್ಯಾದೆ ಇಲ್ವಾ? ಮರ್ಯಾದೆ ಇರೋರಾಗಿದ್ರೆ ಹತ್ತು ಕರೆದು ಔತಣ ಮಾಡಿಸ್ಕೋತಾ ಇರ್ಲಿಲ್ಲ. ನೀವ್ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಓಹ್, ಗೊತ್ತಿದೆ ಇಷ್ಟೆಲ್ಲ ಮಾಡಿದ್ರಾ? ಏನ್ ಮಾಡಿದ್ವಿ ಅಂತ ಸುಮ್ನೆ ಹೀಗೆ ಬಂದು ಮಾತಾಡ್ತಿದ್ದೀರಾ? ಬರ್ತಿದ್ದ ಹಾಗೆ ಗೇಟ್ ನಲ್ಲಿ ನನ್ನನ್ನು ಅವಮಾನ ಮಾಡಿದ್ರಿ. ಬನ್ನಿ ಅಂತ ಲೋಕ ನೋಡಿ ಕರೆದಿರ್ತಾರೆ, ಅದಕ್ಕೆ ನಾಚಿಕೆ ಬಂದ್ಬಿಡೋದಾ? ಬಾದಾಮಿ ಹಾಲು ಕೊಡೋ ನೆಪದಲ್ಲಿ ನನ್ನ ಕಾಲು ಎಳಿಯಕ್ ನೋಡಿದ್ರಿ. ನೇಮ್ ಅನೌನ್ಸ್ಮೆಂಟ್ ಎಂಗೇಜ್ಮೆಂಟ್ ಅಲ್ಲಿ ಆಗಿದ್ದ ಅರೇಂಜ್ಮೆಂಟ್ಸ್ ನೋಡಿ ಈ ಮದುವೆ ಮಂಟಪದಲ್ಲಿ ನಿಮ್ಮ ಮಗಳೇ ಮದುಮಗಳಾಗ್ತಾಳನ್ನೋ ಆಸೆ ಇಟ್ಕೊಂಡಿದ್ರಿ. ಇನ್ನು ನನ್ನ ಮಗಳನ್ನ ರೂಮ್ನಲ್ಲಿ ಕೂಡ ಹಾಕೊಂಡು ಯಾಕೆ ಬಂದಿದ್ಯಾ, ಏನ್ ಉದ್ದೇಶ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿರ್ತೀರಾ. ನನಗೆ ಗೊತ್ತಿದ್ದೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ನನಗೆ ಗೊತ್ತಿಲ್ಲದೆ ಏನೇನೆಲ್ಲ ಆಗಿರ್ಬೇಡ. ನೋಡಿ, ಸುಮ್ಮನೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ಹೇಳಲ್ವಾ? ನನಗೆ ಗೊತ್ತು ನಿಮ್ಗೆಲ್ಲ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ. ಈಗಲೇ ಹೋಗಿ ಏಜಿ ಅವ್ರ ಹತ್ರ ಹೇಳ್ತೀನಿ. ಏನಾಯ್ತು? ಯಾಕೆ ಜೋರಾಗಿ ಮಾತಾಡ್ತಾ ಇದ್ದಾರೆ? ಏನು ಟೆನ್ಷನು? ಏಜಿ ಸರ್, ನನ್ನ ಮಗಳಿಗೆ ಇವರೆಲ್ಲ ಸೇರಿ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವಳು ಮದುವೆ ಮನೆ ಬಿಟ್ಟು ಎಲ್ಲೋ ಹೋಗಿದ್ದಾಳೆ. ಇಲ್ಲ ಏಜೆ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನೋಡಿ, ಇದು ಏಜೆ ಮನೆ ಫಂಕ್ಷನ್. ಇದನ್ನು ನಡೆಸ್ಕೊಡ್ತಾ ಇರೋದು ನನ್ನ 3 ಜನ ಸೊಸೆ ಅಂತ. ರೀತಿ ರಿವಾಜು, ಬಂದ ಅತಿಥಿಗಳ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಅವ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಈ ಹಿಂದೆ ನಿಮ್ಮ ಮತ್ತು ನಮ್ಮ ಮನೆಯವ್ರ ಮಧ್ಯೆ ಏನೇ ಇನ್ಸಿಡೆಂಟ್ ನಡೆದಿರ್ಬೋದು, ಆದರೆ ಲೀಲಾಗೆ ಈ ಮದುವೆ ಮನೇಲಿ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಈ ರೀತಿ ಅಪವಾದ ಹೊರಿಸೋದು ತಪ್ಪು.
ಲೀಲಾ ಖುಷಿಯಾಗಿ ಓಡಾಡ್ತಿದ್ದನ್ನು ನಾನೇ ನೋಡಿದ್ದೀನಿ. ನೀವು ಒಂದ್ಸತಿ ಸರಿಯಾಗಿ ನೋಡಿ. ಇಲ್ಲ ಏಜೆ ಸರ್, ನಾನು ಅವಳನ್ನ ಹುಡುಕಿದ್ದು ಆಯಿತು, ಎಲ್ಲರನ್ನ ವಿಚಾರಿಸಿದ್ದು ಆಯಿತು. ಅವಳು ಇಲ್ಲ ಅಂದಮೇಲೆ ನನಗೆ ಆತಂಕ ಶುರುವಾಗಿದ್ದು. ತಾಯಿ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಒಂದು ವೇಳೆ ನಿಮ್ಮ ಅನುಮಾನ ಸತ್ಯನೇ ಆಗಿದ್ರೆ ಅದರ ಇನಿಷಿಯೇಟಿವ್ ನಾನು ತಗೋತೀನಿ, ಯೋಚನೆ ಮಾಡಬೇಡಿ. ಆಯಿತು, ನಾನು ಇನ್ನೊಂದು ಸರಿ ಎಲ್ಲ ಕಡೆನೂ ಚೆಕ್ ಮಾಡ್ತೀನಿ. ದುರ್ಗಾ, ಲೀಲಾ ಇಲ್ಲ. ಎಜೆ, ನಮ್ಗೇನ್ ಗೊತ್ತು? ಇಲ್ಲಿ ಏನೋ ನಡೆದಿದೆ. ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಇಲ್ಲ ಅಜಯ್, ಅಂಥದ್ದೇನೂ ಆಗಿಲ್ಲ. ಲೀಲಾ ತಾಯಿ ಸುಮ್ಮನೆ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಅನುಮಾನ ಏನಾರ ಸತ್ಯ ಆಗಿದ್ರೆ ಅಂಥದ್ದೇನೂ ಆಗಿಲ್ಲ ಎಜೆ. ಅವ್ರು ಬಂದಾಗ ಗೇಟಲ್ಲಿ ಸ್ವಲ್ಪ ಗಡಿಬಿಡಿಯಾಗಿ ಅವ್ರಿಗೆ ಅವಮಾನ ಆಗಿದ್ ನಿಜ. ಆದ್ರೆ ಸಾರಿ ಕೇಳಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಅವ್ರನ್ನ ಚೆನ್ನಾಗೇ ನೋಡ್ಕೊಂಡಿದೀವಿ. ನಾವೇ ಅವ್ರಿಗೆ ಬಾದಾಮಿ ಹಾಲು ಜ್ಯೂಸು ಎಲ್ಲ ಕೊಟ್ಟಿದ್ದೀವಿ. ಹೌದು ಅಜಯ್, ಅವ್ರನ್ನಷ್ಟೇ ಅಲ್ಲ, ಬೇರೆ ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಅವರು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾರೆ. ನಾವು ಯಾವ ತಪ್ಪನ್ನು ಮಾಡಿಲ್ಲ ಅಜಯ್, ಪ್ಲೀಸ್ ನಮ್ಮನ್ನು ನಂಬಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ನನಗೆ ಬೇಕಾಗಿಲ್ಲ. ಈ ಫಂಕ್ಷನ್ಗೆ ಬಂದಿರೋರು ಎಲ್ಲರೂ ಬಂದಷ್ಟೇ ಖುಷಿಯಾಗಿ ಕೊನೆ ತನಕ ಇದ್ದು ನಾವು ಕೂಡ ತಾಂಬೂಲನ್ನು ತಗೊಂಡು ಹೋಗಬೇಕು. ಅದರ ಮಧ್ಯೆ ಏನೇ ಪ್ರಾಬ್ಲಮ್ ಆದರೂ ನೀನೇ ನಿಂತ್ಕೊಂಡು ಸರಿ ಮಾಡಬೇಕು. ಓಕೆ ದುರ್ಗಾ? ಓಕೆ ಎಜೆ. ಲೀಲಾ ಎಲ್ಲೇ ಇದ್ರೂ ಮದುವೆ ಮುಗಿಯೋದ್ರೊಳಗೆ ಇಲ್ಲಿರಬೇಕು. ಪ್ಲೀಸ್ ಬಾಗ್ಲು ತೆಗಿರಿ. ನಮ್ಮಮ್ಮ ನಂಗೆ ಕಾಯ್ತಿರ್ತಾಳೆ, ನಾನು ಹೋಗ್ಬೇಕು.